ಮರ್ಯಾದೆ ಜಾಸ್ತಿ ಆಗುತ್ತೆ ವೀಕ್ಷಣೆ ಪ್ರತಿಯೊಬ್ಬರಿಗೂ ಕಲ್ಯಾಣ ಕರ್ನಾಟಕ ಉತ್ಸವ ದಿನಾಚರಣೆ ಹೆಜ್ಜೆಯನ್ನು ಹಾಕ್ತಾ ಇದ್ದಾರೆ. ಎಲ್ಲರ ಗಮನವನ್ನು ಸೆಳೀತಾ ಇದ್ದಾರೆ. ಶರಣಬಸವ ಅವರ ನೇತೃತ್ವದಲ್ಲಿ ಆರಕ್ಷಕ ಪಡೆ ಅತ್ಯಂತ ಶಿಸ್ತುಬದ್ಧವಾಗಿ ಪಥಸಂಚಲನವನ್ನ ಧ್ವಜ ವಂದನೆಯನ್ನ ಮಾಡ್ತಾ ಇದ್ದಾರೆ. ಗಣ್ಯಮಾನ್ಯರು ಅವರಿಗೆ ಪ್ರತಿ ಸಲ್ಯೂಟ್ ಅನ್ನು ಹೊಡೆಯುವುದರ ಮೂಲಕ ಸೀಪ ಹಾಗೂ ತಂಡ ಸಿಪೆ ಶಾಲೆ, ಮುತ್ತುಕುಮಾರ್ ಹಾಗೂ ತಂಡ ಭಾರತೀಯ ಸೇವಾದಳ ಸಿಪೆ ಶಾಲೆ, ಮುತ್ತುಕುಮಾರ್ ಹಾಗೂ ವೀರ್ದೋಷ್ ತಂಡದ ನಾಯಕರು ಅವರ ಮುಂಚೂಣಿಯಲ್ಲಿ ಶಿಸ್ತಿನ ಸಿಪಾಯಿಗಳಂತೆ ಧ್ವಜವಂದನೆಯನ್ನು ಅರ್ಪಿಸ್ತಾ ಇದ್ದಾರೆ. ಅತ್ಯಂತ ಶಿಸ್ತುಬದ್ಧವಾಗಿ ಹೆಜ್ಜೆನ ಮುದ್ದು ಮಕ್ಕಳು ಹಾಕ್ತಾ ಇದ್ದಾರೆ. ಪಥಸಂಚಲನದಲ್ಲಿ ಸೋತ್ಸಾಹಕ್ಕೆ ಹಾಗೂ ಈ ಒಂದು ಪಥಸಂಚಲನ ತಂಡದಲ್ಲಿ ಭಾಗವಹಿಸಿದ ಎಲ್ಲ ಕುಮಾರ ರಾಮ ನಾನಕ ರಾಮಾನಂದ ಕಬೀರರ ಭಾರತ ಜನನಿಯ ತನುಜ ತೈಲ ಪವೈಸಳರ ಕಾವೇರಿಯ ಬರನೋಲುವ ದೊರೆಗಳ ಧಾಮ ಗಾಯಕ ವೈಣಿಕರ ರಾಮ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಹೇ ಕರ್ನಾಟಕ ಮಾ ಕಷ್ಟದೊಳೆಲ್ಲವ ದುಡಿವಲಿಗ ಸೃಷ್ಟಿ ನಿಯಮದೊಳಗ ರಾಜ್ಯಗಳಳಿಯಲ್ಲಿ ಹಾರಲಿ ಕತ್ತುಗೆ ಮಕುಟಗಳ ಮುತ್ತಿಗೆ ಹಾಕಲಿ ಸೈನಿಕರೆಲ್ಲ ಮುತ್ತಿಗೆ ಹಾಕಲಿ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಿ ಶ್ರೀ ದೊಡ್ಡನಗೌಡ ಹನುಮಗೌಡ ಪಾಟೀಲ್ರು, ಸನ್ಮಾನ್ಯ ವಿರೋಧ ಪಕ್ಷದ ಮುಖ್ಯ ಸಚೇತಕ ಶ್ರೀ ಸಿದ್ದಲಿಂಗಪ್ಪ ಗೌಡ ಪಾಟೀಲ್, ಪೊಲೀಸ್ ಕನ್ನಡ ನಾಡ ಮೆಚ್ಚಿದರೆ ಕನ್ನಡ ಬಣ್ಣ ಮೆಟ್ಟಬೇಕು ಬದುಕಿದು ಜಟಕ ಬಂಡಿ ಇದು ವಿಧಿಯೋಡಿಸುವ ಬಂಡಿ ಬದುಕಿದು ಜಟಕ ಬಂಡಿ ವಿಧಿ ಅಲೆದಾಡಿಸುವ ಬಂಡಿ ಹುಟ್ಟಿದರೆ ಕನ್ನಡ ನಾಡ ಹುಟ್ಟಬೇಕು ಮೆಚ್ಚಿದರೆ ಕನ್ನಡ ಬಣ್ಣ ಮೆಟ್ಟಬೇಕು ಕಾಶಿ ಸ್ನಾನ ಮಾಡು ಕಾಶಿಯ ಸುತ್ತಿ ನೋಡು ಜೋಗದ ಗುಂಡಿ ಒಡೆಯ ನಾನೆಂದು ಕೂಗಿ ಹಾಡು ಅಜಂತ ಎಲ್ಲರನ ಬಾಳಲ್ಲಿ ಒಮ್ಮೆ ನೋಡು ಬಾದಾಮಿ ಐಹೊಳೆಯ ಚಂದನ ತೂಕ ಮಾಡು ಕಲಿಯೋಕೆ ಕೋಟಿ ಭಾಷೆ ಆಡೋಕೆ ಒಂದೇ ಭಾಷೆ ಕನ್ನಡ ಕನ್ನಡ ಕಸ್ತೂರಿ ಕನ್ನಡ ಹುಟ್ಟಿದರೆ ಕನ್ನಡ ನಾಡು ಹುಟ್ಟಬೇಕು ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು ಒಂದು ಕುದ್ದು ಜಟಕ ಬಂಡಿ ಇದು ವಿಧಿಯೋಡಿಸುವ ಬಂಡಿ ಬದುಕಿದು ಜಟಕ ಬಂಡಿ ವಿಧಿ ಗುರಿ ತೋರಿಸುವ ಬಂಡಿ ಕಾವ್ಯಕ್ಕೆ ಕಲ್ಪ ಇದು ಶಿಲ್ಪಕ್ಕೆ ಕಲ್ಪ ಇದು ನಾಟ್ಯಕ್ಕೆ ನಾಡಿಯು ನಾದಾಂತರಂಗ ಇದು ಕುವೆಂಪು ಬೆಂದೆಯಿಂದ ಕಾರಂತ ಮಾಸ್ತಿಯಿಂದ ಕನ್ನಡಿ ಕನ್ನಡ ಕಾಕಿನ ಕನ್ನಡ ಹುಟ್ಟಿದರೆ ಕನ್ನಡ ನಾಡ ಹುಟ್ಟಬೇಕು ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು ಬದುಕಿದು ಜಟಕ ಬಂಡಿ ಇದು ವಿಧಿಯೋಡಿಸುವ ಬಂಡಿ ಬದುಕಿದು ಜಟಕ ಬಂಡಿ ವಿಧಿ ದಡ ಸೇರಿಸುವ ಬಂಡಿ
ಹತ್ತಿ ನೂರಾರು ಮೂರು ಸುತ್ತಿ ಏನೇನು ಕಂಡನಂತೆ ಬ್ರಹ್ಮ ಇಲ್ಲಿಯೇ ಎಂದಿಗೂ ನಾನಿಲ್ಲಿಯೇ ಹುಟ್ಟಿದರೆ ಕನ್ನಡ ನಾಡನ್ನು ಹುಟ್ಟಬೇಕು ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು ಇದು ಜಟಕ ಬಂಡಿ ಇದು ವಿಧಿಯೋಡಿಸುವ ಬಂಡಿ ಬದುಕಿದು ಜಟಕ ಬಂಡಿ ವಿಧಿ ದಡ ಸೇರಿಸುವ ಬಂಡಿ ನನ್ನ ಪ್ರಾಣ ಭಾರತ ಶಾಂತಿ ಸಹಬಾಳ್ವೆ ವಿಶ್ವಕ್ಕೆಲ್ಲ ಸಾರು ಇಲ್ಲಿ ಭೂಮಿ ಜನ್ಮ ತಾರರು ಭಾರತ 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 ಎನ್ನಲು ಜೀವನ ಸಾರ್ಥಕ ಭಾರತ ಭಾರತ ಪ್ರಾಣ ಭಾರತ ಶಾಂತಿ ಸಹಬಾಳ್ವೆ ವಿಶ್ವಕ್ಕೆಲ್ಲ ಸಾರು ವಿಶ್ವಕ್ಕೆಲ್ಲ ಸಾರು ಇಲ್ಲಿ ಭೂಮಿ ಜನ್ಮ ಭಾರತ 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 ಎನ್ನಲು ಜೀವನ ಸಾರ್ಥಕ ಭಾರತ 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 ಎನ್ನಲು ಜೀವನ ಸಾರ್ಥಕ ದೇಶ ನನ್ನ ಉಸಿರು ನನ್ನ ಪ್ರಾಣ ಭಾರತ ಶಾಂತಿ ಸಹಬಾಳ್ವೆ ವಿಶ್ವಕ್ಕೆಲ್ಲ ಸಾರು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂತಹ ಎಲ್ಲ ಗಂಗಾವತಿಯ ಅಖಂಡ ನಾಗರಿಕ ಬಂಧುಗಳನ್ನು ಮತ್ತು ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ ಸಹಕಾರ ನೀಡಿರ್ತಕ್ಕಂತಹ ಎಲ್ಲ ಬಂಧುಗಳನ್ನು ಈ ಕಾರ್ಯಕ್ರಮದಲ್ಲಿ ಆತ್ಮೀಯವಾಗಿ ಸ್ವಾತಂತ್ರ್ಯ ಸಿಕ್ಕಿದೆ. ಕಲ್ಯಾಣ ಕರ್ನಾಟಕ ಭಾಗದ ಜನರು ಮೊದಲು ಬ್ರಿಟಿಷರ ವಿರುದ್ಧ ಹೋರಾಡಿದರೆ, ನಂತರ ನಮ್ಮದೇ ದೇಶದ ಹೈದರಾಬಾದ್ ನಿಜಾಮನ ವಿರುದ್ಧ ಹೋರಾಡಿ ಸ್ವಾತಂತ್ರ್ಯ ಪಡೆಯಬೇಕಾಯಿತು. ಕಲ್ಯಾಣ ಕರ್ನಾಟಕ ಸೇರಿದಂತೆ ಹೈದರಾಬಾದ್ ಪ್ರಾಂತ್ಯಕ್ಕೆ ಸ್ವಾತಂತ್ರ್ಯ ಸಿಗಲು ಕಾರಣೀಭೂತರಾಗಿದ್ದು ಅಂದಿನ ಉಕ್ಕಿನ ಮನುಷ್ಯ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರು. ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕರೂ ಕೂಡ ಕಲ್ಯಾಣ ಕರ್ನಾಟಕಕ್ಕೆ ಮತ್ತು ಹೈದರಾಬಾದ್ ನಿಜಾಮನ ಆಳ್ವಿಕೆಯಲ್ಲಿದ್ದ ಪ್ರದೇಶ ಜನರಿಗೆ ಮಾತ್ರ ಸ್ವಾತಂತ್ರ್ಯ ಸಿಕ್ಕಿರಲಿಲ್ಲ. ಅದು ಸಿಕ್ಕಿದ್ದು ಸೆಪ್ಟೆಂಬರ್ 17, 1948ರಂದು. ಹೀಗಾಗಿ ಸೆಪ್ಟೆಂಬರ್ 17 ಕಲ್ಯಾಣ ಕರ್ನಾಟಕ ಉತ್ಸವ ದಿನವನ್ನಾಗಿ ಆಚರಿಸಲಾಗುತ್ತದೆ. ಬ್ರಿಟಿಷರು ಸ್ವಾತಂತ್ರ್ಯ ನೀಡುವಾಗ ದೇಶದಲ್ಲಿ ಅನೇಕ ಸಂಸ್ಥಾನಗಳಿದ್ದವು. ಅವರಿಗೆ ಬ್ರಿಟಿಷರು 3 ಅವಕಾಶಗಳನ್ನು ನೀಡಿದ್ದರು. ದೇಶೀಯ ಸಂಸ್ಥಾನದವರು ಇಚ್ಛಿಸಿದರೆ ಭಾರತದ ಒಕ್ಕೂಟದಲ್ಲಾಗಲಿ, ಪಾಕಿಸ್ತಾನದಲ್ಲಾಗಲಿ ಅಥವಾ
ಸ್ವತಂತ್ರವಾಗಿ ಕೂಡ ಇರಲು ಅವಕಾಶ ನೀಡಿದ್ದರು. ನಮ್ಮ ಗಂಗಾವತಿಯ ಭೀಮಸೇನ್ ರಾವ್ ಬೆಣಕಲ್ ಅವರಿಂದ ಹಿಡಿದು ಇವತ್ತು ನಮ್ಮ ವೆಂಕೋಬ ಆಚಾರ್ಯ ಜೋಶಿ ಅವರು, ವೆಂಕಟ ಶೆಟ್ಟಿ ಅವರು, ಅನಂತಕೃಷ್ಣ ಅವರು, ಇವರೆಲ್ಲರೂ ಕೂಡ ತ್ರಿವರ್ಣ ಧ್ವಜವನ್ನು ಹಾರಿಸಿ ಜನರಲ್ಲಿ ಚೈತನ್ಯ ತುಂಬುವುದರ ಮೂಲಕ ಇವತ್ತೇನು ಅವರ ಪ್ರಾಣವನ್ನೇ ಬಲಿದಾನ ಮಾಡಿ ಇತಿಹಾಸದಲ್ಲಿ ಇವತ್ತು ಇಡೀ ನಮ್ಮ ಕಲ್ಯಾಣ ಕರ್ನಾಟಕ ವಿಮೋಚನೆ ಆಗಲಿಕ್ಕೆ ಇವತ್ತು ಭಾರತದಲ್ಲಿ ಗಂಗಾವತಿಯ ಹೆಸರು ಕೂಡ ಶಾಶ್ವತವಾಗಿ ನಮ್ಮ ಇತಿಹಾಸ ಪುಟದಲ್ಲಿ ಇರುವಂಥದ್ದು ಮತ್ತು ಅವರೆಲ್ಲರೂ ಕೂಡ ಅಮರರಾಗಿರುವಂಥದ್ದನ್ನು ನಾವಿಲ್ಲಿ ಸ್ಮರಿಸಿಕೊಳ್ಳುವಂಥ ಒಂದು ಸುದಿನ ಇವತ್ತು. ಅದೇ ಒಂದು ರೀತಿಯಲ್ಲಿ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಉಕ್ಕಿನ ಮನುಷ್ಯರು. ಈ ನಮ್ಮ ನಿಜಾಮರ ಕೈಯಿಂದ ನಮ್ಮ ಹೈದರಾಬಾದ್ ಕರ್ನಾಟಕ ವಿಮೋಚನಾ ಮಾಡಿರುವಂಥದ್ದನ್ನು ಸನ್ಮಾನ್ಯ ಯಡಿಯೂರಪ್ಪ ಅವರು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಾಗ ಹೈದರಾಬಾದ್ ಕರ್ನಾಟಕ ಅನ್ನುವಂಥ ಒಂದು ಪದವನ್ನು ಅಳಿಸಿ ಕಲ್ಯಾಣ ಕರ್ನಾಟಕ, ಅಣ್ಣ ಬಸವಣ್ಣನವರ ಈ ನೆಲೆಯಾದ ಈ ಒಂದು ಭಾಗಕ್ಕೆ ಕಲ್ಯಾಣ ಕರ್ನಾಟಕ ಅನ್ನುವಂಥ ಹೆಸರನ್ನ ನಾಮಕರಣ ಮಾಡಿದ್ದು ನಾವೆಲ್ಲರೂ ಕೂಡ ಹೆಮ್ಮೆ ಪಡುವಂಥ ಒಂದು ವಿಚಾರ ಬಂಧುಗಳೇ. ಅದೇ ಒಂದು ರೀತಿಯಲ್ಲಿ ಇವತ್ತು ಸಾಕಷ್ಟು ವಿಚಾರಗಳಂತಂದರೆ ನಮ್ಮ ಕಲ್ಯಾಣ ಕರ್ನಾಟಕ ಉತ್ಸವ ಅಂದರೆ ಇವತ್ತು ನೋಡಿ ಸಂಗೊಳ್ಳಿ ರಾಯಣ್ಣ ಆಗಸ್ಟ್ 15 ಮತ್ತು ಜನವರಿ 26 ಅಂದರೆ ಅವರ ಜನ್ಮದಿನ ಮತ್ತು ಹುತಾತ್ಮರಾಗಿರುವಂಥ ದಿನ ನಾವು ಆಚರಣೆ ಮಾಡ್ಕೊಳ್ತೀವಿ. ಅದೇ ಒಂದು ರೀತಿಯಲ್ಲಿ ಕಲ್ಯಾಣ ಕರ್ನಾಟಕ ಉತ್ಸವ ದಿವಸನೇ ಈ ದೇಶದ ನೆಚ್ಚಿನ ಪ್ರಧಾನಮಂತ್ರಿಗಳಾಗಿರುವಂಥ ನರೇಂದ್ರ ಮೋದಿಜಿಯವರ ಜನ್ಮದಿನ ಕೂಡ ಇವತ್ತು ಆಗಿರೋ ಕಾರಣ ಇಡೀ ಕಲ್ಯಾಣ ಕರ್ನಾಟಕ ಭಾಗದ ಜನರಿಂದ ಸನ್ಮಾನ್ಯ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಜಿ ಅವರಿಗೆ ತಮ್ಮೆಲ್ಲರ ಪರವಾಗಿ ನಾನು ಅವರಿಗೆ ಜನ್ಮದಿನದ ಶುಭಾಶಯಗಳನ್ನ ಕೂಡ ತಿಳಿಸಲು ಇಷ್ಟಪಡ್ತೀನಿ ಬಂಧುಗಳೇ. ಇವತ್ತು ಈ ಕಾರ್ಯಕ್ರಮ ಬಹಳ ಅದ್ದೂರಿಯಾಗಿ ಆಗಬೇಕಾಗಿತ್ತು ಅಂತೇಳಿ ಬಸವರಾಜ್ ಮೇಗಲ್ಮನಿ ಅವರು ಇವತ್ತೇನು ಅವರು ಬಹಳ ಒಂದು ಆಕ್ರೋಶ ಮತ್ತು ಅವ್ರಿಗಿರುವಂಥ ಒಂದು ಈ ಭಾಗದ ಬಗ್ಗೆ ಇರೋ ಅಭಿಮಾನವನ್ನು ವ್ಯಕ್ತಪಡಿಸಿ ಅವರೇನು ನೋವನ್ನು ವ್ಯಕ್ತಪಡಿಸಿದ್ರು, ನಿಜವಾಗ್ಲೂ ಕೂಡ ಆ ನೋವು ನನಗೆ ಕೂಡ ಇದೆ. ಇವತ್ತು ಸರ್ಕಾರ ಅನ್ನುವಂಥದ್ದು ಈ ನಮ್ಮ 6 ಜಿಲ್ಲೆಗಳ ಜನರ 6-7 ಜಿಲ್ಲೆಗಳ ಜನರ ಒಂದು ಭಾವನೆಗಳಿಗೆ ಗೌರವ ಕೊಡುವಂಥ ಒಂದು ದಿವಸ ಇದಾಗಬೇಕಾಗಿತ್ತು. ಆದರೆ ರಾಜ್ಯದ ಮುಖ್ಯಮಂತ್ರಿಗಳಾಗಲಿ ಸಂಬಂಧಪಟ್ಟ ಸಚಿವರಾಗಲಿ ಕೂಡ ಇದರ ಬಗ್ಗೆ ಅವರು ತುಂಬ ನಿರ್ಲಕ್ಷ್ಯವನ್ನು ವಹಿಸಿ ಈ ರೀತಿ ಇವತ್ತು ಏನಾಗಿದೆ, ಇವತ್ತು ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ಇವತ್ತು ಗಂಗಾವತಿಯಲ್ಲಿ ನಿನ್ನೆ ನನಗೆ ತಹಸೀಲ್ದಾರ್ ಫೋನ್ ಮಾಡಿಬಿಟ್ಟು ಮಕ್ಕಳಿಗೆ ಎಕ್ಸಾಮ್ಸ್ ಇದೆ, ಯಾವುದೇ ಕಲ್ಚರಲ್ ಆ್ಯಕ್ಟಿವಿಟೀಸ್ ಇಲ್ಲ ಅಂತೇಳಿ ಅವರು ಹೇಳೋದ್ರ ಜೊತೆಗೆ ಹಾಗಿದ್ದಾಗ ಕಲ್ಯಾಣ ಕರ್ನಾಟಕ ಉತ್ಸವ ಅನ್ನುವಂಥದ್ದು ಕೇವಲ ಹೆಸರಿಗೆ ಮಾತ್ರ ಮಾಡುವಂಥದ್ದೇ ಆಗೋದು ಇತ್ತು ಅಂತಂದರೆ ಒಬ್ಬ ಶಾಸಕನಾಗಿ ವೇದಿಕೆಯಿಂದ ನಾನು ಸರ್ಕಾರಕ್ಕೆ ಧಿಕ್ಕಾರ ಹೇಳೋದು ಸೂಕ್ತ ಅಲ್ಲ. ಆದರೂ ಕೂಡ ನಾನು ಮಾನಸಿಕವಾಗಿ ತುಂಬ ನಿಮಗೆಲ್ಲರಿಗೂ ಕೂಡ ಯಾವ ರೀತಿ ಇಡೀ ನೋವಾಗ್ತಾ ಇದ್ದೀನೋ ನನಗೂ ಅದೇ ನೋವಾಗಿದೆ. ಇದು ತುಂಬ ಅದ್ಧೂರಿಯಾಗಿ ದೊಡ್ಡ ಪ್ರಮಾಣದಲ್ಲಿ ಕಲ್ಯಾಣ ಕರ್ನಾಟಕ ಹಿಂದುಳಿದ ಭಾಗ ಅನ್ನುವಂಥ ಒಂದು ಹಣೆಪಟ್ಟಿಯಿಂದ ತೆಗೆದು ಇದು ಮುಂದುವರೆದ ಭಾಗವಾಗಿದ್ದನ್ನು ಮಾಡೋದಕ್ಕೆ ಎಷ್ಟೋ ಮಂದಿ ಮಹನೀಯರೆಲ್ಲರೂ ಕೂಡ ಪ್ರಯತ್ನ ಮಾಡಿದ್ದಾರೆ. ಆದರೆ ರಾಜ್ಯದ ಮುಖ್ಯಮಂತ್ರಿಗಳು, ಸಂಬಂಧಪಟ್ಟ ಮಂತ್ರಿಗಳು ಈ ಒಂದು ನಮ್ಮ ಕಲ್ಯಾಣ ಕರ್ನಾಟಕದ ಈ ಉತ್ಸವವನ್ನು ಈ ರೀತಿ ತುಂಬ ಒಂದು ಬೇಸರ ಆಗುವಂಥ ಒಂದು ರೀತಿಯಲ್ಲಿ ಆಚರಣೆ ಮಾಡೋದಕ್ಕೆ ಸರ್ಕಾರದ ಕಡೆಯಿಂದ ಈ ಒಂದು ಕೆಳಮಟ್ಟದ ಒಂದು ನಿರ್ಧಾರಗಳು, ಈ ವ್ಯವಸ್ಥೆ ನಿಜವಾಗ್ಲೂ ಕೂಡ ಬಹಳ ನೋವನ್ನು ನನಗೆ ತಂದಿರುವಂಥ ಒಂದು ವಿಚಾರ. ಈ ರೀತಿ ಇನ್ನು ಮುಂದೆ ಕೂಡ ಆಗಬಾರ್ದು. ಯಾವುದೇ ಕಾರಣಕ್ಕೂ ಕೂಡ ರಾಜ್ಯ ಸರ್ಕಾರ ಈ ಒಂದು ದಿವಸ ಈ ನಮ್ಮ ಭಾಗಕ್ಕೆ ಕಲ್ಯಾಣ ಕರ್ನಾಟಕ ಭಾಗದ ನಮ್ಮ ಮಿಡ್ ಟರ್ಮ್ ಎಕ್ಸಾಮ್ಸ್ ಇವತ್ತೇನು ನಡೀತಾ ಇದೆ ಇದನ್ನ ಇನ್ನೊಂದು ದಿನಾಂಕಗಳಿಗೆ ಅವರು ಪೋಸ್ಟ್ಪೋನ್ ಮಾಡ್ಬೋದಾಗಿತ್ತು. ಒಂದು 10-15 ದಿವಸಗಳ ನಂತರ ಎಕ್ಸಾಮ್ಸ್ ಮಾಡ್ಬೋದಾಗಿತ್ತು. ಆದರೆ ಇದೇ ಸಂದರ್ಭದಲ್ಲಿ ಎಕ್ಸಾಮ್ಸನ್ನು ಇಡೋದ್ರ ಮೂಲಕ ಎಕ್ಸಿಬಿಷನ್ ಕೂಡ ಕೊಡದೇನೆ ಈ ರೀತಿ ನೆಪ ಮಾತ್ರಕ್ಕೆ ನಾವು ಈ ರೀತಿ ಕಾರ್ಯಕ್ರಮಗಳು ಮಾಡೋದು ಮಾತ್ರ ಬಹಳ ಮನಸ್ಸಿಗೆ ಬೇಜಾರು ತಂದಿರೋದು ಅನ್ನೋ ವಿಚಾರವನ್ನ